ಡೆಡ್ ಬಾಡಿಗಳು ನದಿ ದಂಡೆ ಮೇಲೆ ಸಿಕ್ಕಿರೋದು ಯಾವುದೋ ಹುಡುಕಿ ತೆಗೆದಿದ್ದಾರೆ. ನೇವಿ ಅವರಿಗೆ ಆರ್ಮಿ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ, ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡ್ತಾರೆ. ಅಲ್ಲೂ ಕೂಡ ಮಾಡಬೇಕು. ನದಿ ಫಸ್ಟ್ ಸ್ಕ್ಯಾನ್ ಮಾಡಬೇಕು, ಎಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ಸರ್ ಈಗ ಸರ್ 15 ಸಾವಿರ ಪ್ರದೇಶದಲ್ಲಿ ಹೇಳಿದ್ರು. ಅದೇ ಟೈಮಲ್ಲಿ ನಿಮ್ ಕಂದಾಯ ಸಚಿವರನ್ನ ಕಳಿಸ್ಬಿಟ್ಟು ಏನ್ ನಡೀತಾ ಇದೆ ಅಂತ ಹೇಳ್ಬೋದಾಯ್ತಲ್ಲ ಸರ್. ಒಂದ್ ವಾರ ತಗೋಬೇಕಾಗಿತ್ತು. ಅದಕ್ಕೆ 15 ಸಾವಿರಕ್ಕಿಂತ ನಿಮ್ಮ ಅಧಿವೇಶನ ಇಂಪಾರ್ಟೆಂಟ್ ಆಯ್ತಾ ನಿಮಗೆ? ಅಲ್ಲ ಸರ್, 15 ಸಾವಿರ ಅಂತ ನಿಮ್ಮ ಶಾಸಕರೇ ಮಿಷಿಂಗ್ ಅಂದ್ರೆ ನೀವು 15 ಹೇಳ್ತೀರಲ್ಲ. ನಿಮ್ ಶಾಸಕರು ಹೇಳಿದ್ರು ಸರ್, ನಿಮ್ ಶಾಸಕರ ಅಧಿವೇಶನ ಹೇಳಿದ್ರು. ಬಟ್ 15 ಸಾವಿರ ಅಂದ್ರೆ ನಿಮ್ ಕಂದಾಯ ಸಚಿವರನ್ನ ಹೇಳ್ರಿ ಇಲ್ಲಿ. ಹಾ ಸರ್, ಸುಮ್ನೆ ನೀವೇ ಮಾತಾಡಿದ್ರೆ ಭಾಷಣ ನೋಡಿದ್ರೆ ಹೆಂಗೆ? 10 ಜನ ಮಿಷಿಂಗ್ ಆಗಿರೋರು, ಶಾಸ್ತ್ರ ಹೇಳಿದ್ರು, ಅವ್ರು ಹೇಳಿದ್ರು ಅಲ್ಲ. ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ? 15 ಜನ ನಿಮ್ ಮಾತೇ ಇದೆಯೇನ್ರಿ? ನಿಮ್ ಶಾಸಕರ ನಮ್ ಶಾಸಕರು ಹೇಳೋದು ಬೇಡ, ನಿಮ್ಮ ಹತ್ರ ಮಾಹಿತಿ ಇದೆಯಾ? ಅವ್ರು ನನ್ಗೆ ಹೇಳೋದು 11 ಅಂತ. ಅಲ್ಲ ಸರ್, ಅಧಿವೇಶನದಲ್ಲಿ ಹೇಳಿದ್ರು ಸರ್ ಓಪನ್ ಆಗಿ. ಹೇಳಪ್ಪ ಇಲ್ಲಿ. ನಾನು ಅವತ್ತೇ ಅಲ್ಲ ಸರ್, ಜಿಲ್ಲಾ ಉಸ್ತುವಾರಿ ವೈದ್ಯರನ್ನ ಕಳಿಸಿದ್ದೇನೆ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವರನ್ನು ಕಳಿಸಿದ್ದೇನೆ. ಶಾಸಕರು ಇಲ್ಲೇ ಇದ್ದಾರೆ. ಸರ್ ಒಂದೇ ಪ್ರಶ್ನೆ ಸರ್, ಈಗ ಈ ಗುಡ್ಡ ಕುಸಿದ ಘಟನೆ ಯಾವುದೇ ರೀತಿಯಾದಂತಹ ಪ್ರಕೃತಿ ವಿಕೋಪದಲ್ಲಿ ಆದದ್ದಲ್ಲ ಎನ್ನುವಂತ ಬಗ್ಗೆ ಇಲ್ಲಿ ಜನರು ಎಲ್ಲರೂ ಆರೋಪವನ್ನ ಮಾಡ್ತಾರೆ. ಇದು IRB ಕಂಪನಿಯ ಅವೈಜ್ಞಾನಿಕ ಕಾಮಗಾರಿಯಿಂದ ಆದದ್ದು ಅಂತ ಇದು ಮಾಡ್ತಾರೆ. ಅವ್ರ ವಿರುದ್ಧ ಏನ್ ಆಕ್ಷನ್ ಹೇಳಪ್ಪ ಇಲ್ಲಿ. ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಆಕ್ಷನ್. ಎರಡನೇದು, ಇದು ರಸ್ತೆ ಮಾಡಿರ್ತಕ್ಕಂಥವ್ರು ನ್ಯಾಷನಲ್ ಹೈವೇ ಅವರು. ಅದರಿಂದ ಇವೆಲ್ಲ ಆದಮೇಲೆ ಎಲ್ಲ ರೆಸ್ಕ್ಯೂ ಆಪರೇಷನ್ ಎಲ್ಲ ಮುಗಿದ ಮೇಲೆ ವಿ ಲುಕ್ ಇಟ್ ದಿ ಮ್ಯಾಟರ್ ಅಂಡ್ ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ. ಸರ್ ಈಗ ಸರ್ ಜುಲೈ ಸರ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.